ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಲೇಸರ್ ಜೆಟ್ m1136 ಲೇಸರ್ ಪ್ರಿಂಟರ್ನ ಬಗ್ಗೆ, ಈ ಒಂದು ಪ್ರಿಂಟರ್ನ ಯೂಸ್ ಮಾಡಿಕೊಂಡು ಮೈಕ್ರೋ ಜೆರಾಕ್ಸ್ನ ಯಾವ ರೀತಿ ಪ್ರಿಂಟ್ ತೆಗಿಬೇಕು, ಜೆರಾಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಒಂದು ವಿಶೇಷ ಕಾರ್ಡ್ ಇದೆ. ಇದು ಒಂದು ಸಣ್ಣದು ಚಿಕ್ಕದಾಗಿರ್ತಕ್ಕಂಥ ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ದೊಡ್ಡದು ಮಾಡೋಣ, A4 ಸೈಜಲ್ಲಿ ದೊಡ್ಡದು ಮಾಡೋಣ. ಆಮೇಲೆ ಇದೊಂದು ಪೇಪರ್ ಇದೆ. ಇದು ಮೈಕ್ರೋ ಜೆರಾಕ್ಸ್ ಅಂದರೆ ಈ ಒಂದು A4 ಸೈಜಲ್ಲಿ ಇರ್ತಕ್ಕಂಥ ಒಂದು ಪೇಪರ್ ಸೈಜು ಸಣ್ಣದು, ಎಷ್ಟು ಪೇಜಲ್ಲಿ ಬರ್ತಕ್ಕಂಥ ಒಂದು ಪೇಪರಲ್ಲಿ ನಾವು ಜೆರಾಕ್ಸ್ ಮಾಡೋಣ. ಯಾವ ರೀತಿ ಮಾಡ್ಕೋಬೇಕು, ಹೇಗೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇದು ಮೊದಲನೇದು ಇದೆಯಲ್ಲ, ಇದು ಕಾಪೀಸ್ನ ತಿಳಿಸ್ಕೊಡುತ್ತೆ. ಎಷ್ಟು ಕಾಪೀಸ್ ಬೇಕಾಗುತ್ತೆ ನನಗೆ ಅಂತೇಳಿ. ಒಂದು ಬೇಕಂದ್ರೆ ಒಂದು ಹೊಡಿಬೋದು, ಇಲ್ಲ ಎರಡು ಬೇಕಂದ್ರೆ ಎರಡು ಹೊಡಿಬೋದು. ಎರಡು ಮೇಲೆ ದೊಡ್ಡದ್ರೆ 3 ಆಗುತ್ತೆ, ಮೈನಸ್ ಎರಡು ಬೇಕಂದ್ರೆ ಎರಡು, ಇನ್ನು ಕಡಿಮೆ ಒಂದು ಸಾಕಂತಂದ್ರೆ ಒಂದು ಹೊಡಿಬೋದು. ನೆಕ್ಸ್ಟ್ ಇಲ್ಲಿ ಕಾಂಟ್ರಾಸ್ಟ್, ಇಲ್ಲಿ ಕಾಟ್ರೇಜ್ ಬಣ್ಣ ನೀವು ಮೈನಸ್ ಮಾಡ್ದಂಗೆಲ್ಲ ಸ್ವಲ್ಪ ಲೈಟ್ ಆಗುತ್ತಾ ಬರ್ತೈತಿ ಬಣ್ಣ. ಕಟ್ರೇಜು ಡಾರ್ಕ್ ಆಗ್ತಾ ಆಗಂಗಿಲ್ಲ, ಲೈಟ್ ಆಗ್ತಾ ಬರ್ತೈತಿ. ಈ ಪ್ಲಸ್ ಮಾಡ್ದಂಗೆಲ್ಲ ಡಾರ್ಕ್ ಆಗ್ತವೆ. ಒಂದು ಫೋಟೋಸ್ ಆಯಿತು, ಅಕ್ಷರಗಳಾಯಿತು, ಫುಲ್ ಡಾರ್ಕ್ ಆಗ್ತವೆ. ಸೊ ಆಲ್ಮೋಸ್ಟ್ ಆಗಿ ಸಿಚುವೇಶನ್ ತಕ್ಕಂಗೆ ಸೆಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಇದು ಥರ್ಡ್ ಒನ್ ಇದೆಯಲ್ಲ, ಇದೇ ಮೈಕ್ರೋ ಜೆರಾಕ್ಸು. ಮೈಕ್ರೋ ಜೆರಾಕ್ಸ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿ ಸೆಟ್ಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಮೊದಲನೇದಾಗಿ ನಾನು ಈ ಒಂದು ಪೇಜ್ನ ಹಾಕ್ತಾ ಇದ್ದೀನಿ. ಓಕೆ, ಇದರೊಳಗೆ ಹಾಕ್ತಾ ಇದ್ದೀನಿ. ಇದರೊಳಗೆ ಸೊ ಇವಾಗ ಇಲ್ಲಿ ನಮಗೆ ಮೈಕ್ರೋ ಜೆರಾಕ್ಸ್ ಬೇಕಾಗಿದೆ. ಮೈಕ್ರೋ ಜೆರಾಕ್ಸ್ ಬೇಕಂದ್ರೆ ಮೈನಸ್ ತಗೊಂಡು ಹೋಗ್ಬೇಕು. -8 ಆಯಿತು, -3, ಲಾಸ್ಟ್ -3 ಇದೆ. +4 +5 ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. -3ಅಲ್ಲಿ ತಗೊಂಬೋಣ. ಇಷ್ಟಿಗೆ ಹತ್ರ ಬರ್ತೈತಿ, ನೋಡೋಣ. ಓಕೆ, ಮೈನಸ್ ಪ್ಲಸ್ ಅಲ್ಲ. ಓಕೆ, ಇಲ್ಲಿ ಕಾಂಟ್ರಾಸ್ಟ್ ಅಂದರೆ ಬಣ್ಣದ ತಗೊಳ್ಳೋಣ. ಬಣ್ಣದ್ದು -2ರಲ್ಲಿ ಇಟ್ಕೊಂಡಿದ್ದೀನಿ. -3ಅಲ್ಲಿ ಮೈಕ್ರೋ ಜೆರಾಕ್ಸ್. ಆಮೇಲೆ ಇಲ್ಲಿ ಕಾಪೀಸ್ ಎಷ್ಟು ಬೇಕು ನನಗೆ, ಒಂದು ಸಾಕು ನನಗೆ. ಸೊ ಇವಾಗ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ಓಕೆ ಬಟನ್ ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಬಂದಿದೆ. ಇದಕ್ಕೂ ಚಿಕ್ಕದು ಬಂದಿದೆ, ನೋಡಿದಿರ 3.5 ಇಂಚ್ ಬಂದಿದೆ. ಸೊ ಈ ಥರ ಮಾಡ್ಕೋಬೋದು ಗೈಸ್. ಓಕೆ, ಇವಾಗ ಇದಾಯಿತು ಮೈಕ್ರೋ ಜೆರಾಕ್ಸ್. ಈ ಥರ ಮಾಡ್ಕೋಬೋದು. 3 ಅಥವಾ ಇಟ್ಕೊಂಡಿದ್ದೀನಿ. -3 ಇಟ್ಕೊಂಡ್ರೆ ಈ ಥರ ಒಂದು ತೋರಿಸ್ತಾ ಇದೆ ನೋಡಿ. ಮೈಕ್ರೋ ಜೆರಾಕ್ಸ್ ಅಂತ ಇರೋದೇ ಹಂಗೆ ಅಲ್ವಾ. -4 ಇಟ್ಕೊಂಡ್ರೆ ಸ್ವಲ್ಪ ಆರ್ಡ್ರ್ ಚೆನ್ನಾಗಿ ಬರ್ತೈತಿ. 4. ಇವಾಗ ಇನ್ನೊಂದು ಪೇಜ್ ತಗೋಣ. 4 ಇಟ್ಕೊಂಡಿದ್ದೀನಿ. ಸೊ ಇವಾಗ 4 ಆದರೆ ಸ್ವಲ್ಪ ಇಷ್ಟು ಬಂದಿದೆ ನೋಡಿ, 4 ಇಂಚ್ ಬಂದಿದೆ. ಹತ್ರ ಈ ಕಲರ್ದು ಮ್ಯಾಚಿಂಗ್ ಆಗಿದೆ. ಸ್ವಲ್ಪ ಇಷ್ಟು ಅಕ್ಷರಗಳು ಸ್ವಲ್ಪ ಆರ್ಡ್ರಾಗಿ ಚೆನ್ನಾಗಿ ಕಾಣ್ತವೆ. 4 ಅಥವಾ 3 ಇಟ್ಕೊಂಡು ಮಾಡಿದ್ರೆ ಮೈಕ್ರೋ ಜೆರಾಕ್ಸ್ ಚೆನ್ನಾಗಿ ಬರ್ತೈತಿ. ಒಂದು A4 ಸೈಜಲ್ಲಿ ಇರ್ತಕ್ಕಂಥದ್ದು ಒಂದು ಚಿಕ್ಕ ಸೈಜ್, ಒಂದು 4 ಅಥವಾ 3 ಇಂಚಲ್ಲಿ ಪ್ರಿಂಟ್ ತೆಗಿಬೋದು. ಓಕೆ, ಇದಾಯಿತು. ಇವಾಗ ಇದೇ ಪೇಜನ್ನ ಒಳಗೆ ಉಲ್ಟಾ ಹಾಕೋಣ. ಇವಾಗ ಉಲ್ಟಾ ಹಾಕಿದ್ದೀನಿ. ಸೊ ಇವಾಗ ಇದು ಒಂದು ಪೇಜ್ ಇದೆಯಲ್ಲ ವಿಶೇಷ, ಇದನ್ನ ದೊಡ್ಡದು ಮಾಡೋಣ. ಇವಾಗ ಈ ಒಂದು ಲೈನಿಗೆ ಕರೆಕ್ಟಾಗಿ ಇಡಬೇಕಾಗತ್ತೆ. ಇಷ್ಟಿರಲಿ. ಓಕೆ, ಇವಾಗ ನೋಡಿ ಇಲ್ಲಿ ಚೇಂಜ್ ಮಾಡಬೇಕಾಗತ್ತೆ. ಒಂದು ಆಯ್ತಾ ಕಾಪಿಯಲ್ಲಿ ಒಂದು ಸಾಕು ನಮಗೆ. -0ಅಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಚೇಂಜ್ ಮಾಡಬೇಕಾಗತ್ತೆ. -4ಅಲ್ಲಿ ತಗೊಂಡಿದ್ವು, ಈಗ ಪ್ಲಸ್ ತಗೊಂಡು ಹೋಗ್ಬೇಕು. ಈಗ ಪ್ಲಸ್ ಬೇಕಂದ್ರೆ ಇದು ಮೇಲೆ ಬಟನ್ ಇದೆಯಲ್ಲ, ಇದನ್ನ ಬಟನ್ ಕ್ಲಿಕ್ ಮಾಡ್ಕೋಬೇಕಾಗತ್ತೆ.
15, 16, 17, 18, 19, 20, 21. ಕೇಸ್ ನಾನು 21ಕ್ಕೆ ಟ್ರೈ ಮಾಡ್ಕೊಂಡಿದ್ದೀನಿ. +21 ಟ್ರೈ ಮಾಡಿದ್ರೆ ಸೈಜ್ ಎಷ್ಟಾಗುತ್ತೆ ಆ ಸೈಜಲ್ಲಿ ಜೆರಾಕ್ಸ್ ಅನ್ನೋದನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಈ ಥರ ಸೈಜ್ ಬಂದಿದೆ, ಕರೆಕ್ಟಾಗಿ ಮ್ಯಾಚಿಂಗ್ ಆಗಿದೆ. ಇಷ್ಟು ಇದ್ದಿದ್ದು ಫೋಟೋ ಇದು ಇಷ್ಟಾಗಿದೆ. ಓಕೆ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.